ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವೆಲ್ಲ ಯಾರು? ಯಾಕೆ ಬಂದಿದ್ದೀರಿ? ನಾವು ಈ ಊರವರು. ನಿಮ್ಮ ಹತ್ರ ಕೆಲಸ ಇದ್ದು ಇಲ್ಲಿಗೆ ಬಂದ್ವಿ. ನಮ್ಮ ಹತ್ರ ನಿಮ್ಗೇನ್ ಕೆಲಸ? ಚಂದ ಕೇಳಕ್ ಬಂದಿದ್ದಾರೇನೋ ಅಜ್ಜಿ. ನಾವಿಲ್ ದಾನ ಧರ್ಮ ಮಾಡ್ತಿಲ್ಲಮ್ಮ. ಮತ್ತೆ ನಾವೀಗಾಗ್ಲೇ ತುಂಬಾ ಮಾಡಿದೀವಿ, ಇನ್ನೂ ಅಂದ್ರೆ ನಮ್ಗಾಗಲ್ಲ. ನಾವು ಅದಕ್ಕೆ ಬಂದಿಲ್ಲ, ಒಂದ್ ಮುಖ್ಯವಾದ ಕೆಲ್ಸಕ್ಕೆ ಬಂದಿದೀವಿ. ಏನ ಮುಖ್ಯವಾದ ಕೆಲಸ? ಈ ವರ್ಷ ಮಳೆ ಸರಿಯಾಗಿ ಆಗ್ಲಿಲ್ಲ ಯಜಮಾನ್ರೆ. ಅದಕ್ ನಾವೇನ್ ಮಾಡ್ಬೇಕು? ವರ್ಣಯಾಗ ಮಾಡಿದ್ರೆ ಮಳೆ ಬರುತ್ತೆ ಅಂತ ಈ ಊರಿನ ಶಾಸ್ತ್ರಿಗಳು ಹೇಳಿದಾರಮ್ಮ. ಹಾಗಾದ್ರೆ ಮಾಡಿ, ಅದಕ್ಕೆ ಯಾಕೆ ನಮ್ಮ ಪರ್ಮಿಷನ್? ಈ ಊರಿನ ಜಮೀನ್ದಾರ್ ನೀವು, ಆಲಯಕ್ಕೆ ಧರ್ಮದರ್ಶಿಗಳು ನೀವು. ಆ ಯಾಗನ ನೀವು ಮುಂದೆ ನಿಂತ್ಕೊಂಡು ಮಾಡಿಸಿದ್ರೆ ಊರು ಒಳ್ಳೇದಾಗತ್ತೆ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ನಿಮ್ಮನ್ನ ನೋಡಕ್ ಸಿಟಿಗೆ ಬರ್ಬೇಕು ಅನ್ಕೊಳ್ಳೋದ್ರಲ್ಲಿ ಆ ದೇವ್ರೇ ನಿಮ್ಮನ್ನ ಕಳಿಸಿರುವ ಹಾಗೆ ಕಾಣ್ತಿದೆ. ಯಾಗ ಮಾಡಿಸ್ಬೇಕು ಯಜಮಾನ್ರೆ. ಹಾ, ಮಳೆ ಬರ್ಸಿ ಹೊಲ ಉತ್ತು ನಾಟಿ ಮಾಡಿ ಬೆಳೆ ತೆಗೆದು ಫಸ್ಲು ಕುಯ್ದು ರಾಶಿ ಮಾಡಿ ಬೆಳೆ ಒಪ್ಸಿ ಹೋಗ್ತೀವಿ. ಚೆನ್ನಾಗಿದೆ. ಕೊನೆಗೆ ಬೇಳೆ ಧಾನ್ಯ ತೆಗೆದು ಅಡ್ಗೆ ಮಾಡಿ ಊಟನು ಬಡಿಸಿದ್ರೆ ಇನ್ನೂ ಚೆನ್ನಾಗಿರತ್ತೆ. ಅವ್ರೇನೋ ಕೇಳಿದ್ರು, ನಮ್ಗಾದ್ರೆ ಯಾಗ ಮಾಡೋದು, ಇಲ್ದಿದ್ರೆ ಹೊಟ್ಟೋಗೋದು. ಅದನ್ ಬಿಟ್ಟು ಅಭಿಮಾನದಿಂದ ಬಂದವರಿಗೆ ಅವಮಾನ ಮಾಡೋದು ಯಾಕೆ? ಏನ್ ಮಾಡೋಣ ಅಜ್ಜಿ? ಆಯಾ ಸೀಸನ್ಗೆ ಸರಿಯಾಗಿ ಮಳೆ ಬರುತ್ತೆ ಹೊರತು ಯಜ್ಞ ಯಾಗ ಮಾಡಿದ್ರೆ ಮಳೆ ಬರುತ್ತಾ ಜನಾರ್ದನ್ ಅವರೇ? ಅವ್ರೇನೋ ಗೊತ್ತಿಲ್ಲದೆ ಕೇಳ್ತಾರೆ ಅಂತ ನಮ್ ಜರ್ನಿ ನಿಲ್ಸೋದು ಸರಿಯಲ್ಲ. ಟೈಮ್ ದುಡ್ಡು ವೇಸ್ಟ್. ನೀವೇನಂತೀರಾ ಅಜ್ಜಿ? ಇದು ಊರಿನ ಪ್ರಾಬ್ಲಮ್ ಆಂಟಿ. ಯಾಗ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋದು ಅವ್ರ ನಂಬಿಕೆ. ನಾವಿಲ್ದೇನೂ ಅವ್ರು ಯಾಗ ಮಾಡ್ಬೋದು, ಬಟ್ ನಮ್ಮ ಮುಂದೆನೆ ನಮ್ಮ ಕೈಯಲ್ಲೇ ಯಾಗ ಮಾಡಿಸ್ಬೇಕು ಅಂತ ಅನ್ಕೊಂಡಿರೋದು ನಮ್ಮ ಮೇಲೆ ಅವ್ರಿಗಿರೋ ಪ್ರೀತಿ. ಏನಜ್ಜಿ? ಹೇಗೂ ಬಂದಿರೋದ್ರಿಂದ, ಊರವ್ರು ಆಸೆ ಪಟ್ಟಿರೋದ್ರಿಂದ ಯಾಗ ಮಾಡಿ ಹೋಗೋಣ ಅಜ್ಜಿ. ನಾವು ಹೊರಡೋಣ ಜೈ. ಯಾಗಕ್ಕೆ ಬೇಕಾಗಿರೋ ದುಡ್ಡು ಕೊಟ್ಬಿಡು. ಅವ್ರಿಗೆ ಬೇಕಾಗಿರೋದು ದುಡ್ಡಲ್ಲ ಅಜ್ಜಿ, ಮಳೆ. ಮಳೆ ವರ ಕೊಡೋದಕ್ಕೆ ನಾವೇನಾದ್ರೂ ದೇವತೆಗಳ ನಿತ್ಯ? ನಾವು ಮನುಷ್ಯರೇ ಮಾಮ್. ಜೊತೆಲಿರೋರ್ಗೆ ಸಹಾಯ ಮಾಡೋದು ನಮ್ ಕರ್ತವ್ಯ ಅಲ್ವಾ? ಮಳೆ ಬರ್ಲಿ ಅಂತ ನಾವ್ ಹೇಳಿದ್ರೆ ಬರತ್ತಾ? ಪ್ರಯತ್ನ ಮಾಡೋದು ತಪ್ಪಲ್ವಲ್ಲ ಆಂಟಿ? ನಿನ್ಗೆ ಈ ಯಾಗ ಪೂಜೆ ಬಗ್ಗೆ ನಂಬಿಕೆ ಇಲ್ವಲ್ಲ ಜಯ್? ಅದ್ ನನ್ನ ಪರ್ಸನಲ್ ಒಪಿನಿಯನ್ ಆಂಟಿ.
ನನ್ನೊಬ್ಬನ ನಂಬಿಕೆಗೋಸ್ಕರ ನಮ್ಮನ್ನ ನಂಬಿರೋ ಇಷ್ಟು ಜನರ ನಂಬಿಕೆನ ನಾನು ಹಾಳು ಮಾಡಲ್ಲ. ಅಜ್ಜಿ, ಊರ್ ಕಷ್ಟದಲ್ಲಿರೋವಾಗ ನಾವು ಕಣ್ಣು ಮುಚ್ಕೊಂಡು ಹೊರಟು ಹೋಗೋದು ಒಳ್ಳೇದಲ್ಲ. 1-2 ದಿನ ಇಲ್ಲಿರೋಣ, ಅದನ್ನ ಮುಗಿಸ್ಕೊಂಡು ಹೋಗೋಣ ಪ್ಲೀಸ್ ಅಜ್ಜಿ. ಈ ಊರವರು ತುಂಬಾ ವರ್ಷಗಳಿಂದ ನಮ್ಮನ್ನೇ ನಂಬ್ಕೊಂಡಿದ್ದಾರೆ ಅಜ್ಜಿ. ಊರ್ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದ ಹಾಗಲ್ವಾ? ಊರಿಗೆ ಒಳ್ಳೇದಾದ್ರೆ ನಮಗೂ ಒಳ್ಳೇದಾಗತ್ತಲ್ವಾ? ದೊಡ್ಡವರು, ನೀವೇ ದೊಡ್ಡ ಮನಸ್ಸಿಂದ ಸ್ವಲ್ಪ ಯೋಚನೆ ಮಾಡಿ. ಹೌದಮ್ಮ, ಯೋಚನೆ ಮಾಡಿ, ಒಂದ್ಸಲಿ ಯೋಚನೆ ಮಾಡಿ. ಸರಿ, ನಿಮ್ಮಿಷ್ಟ. ನಾವು ಬರ್ತೀವಮ್ಮ. ಇವಾಗ ಏನಾಯ್ತು ಅಂತ ನಿತ್ಯ? ಏನಾಯ್ತಾ? ಆ ಗಂಗಾ ಮತ್ತೆ ಗೆದ್ಲು. ಆ ಹಳ್ಳಿ ಗೂಬೆ ಮುಂದೆ ನಾವು ಮತ್ತೆ ಸೋತಿದೀವಿ. ಅವಳು ಹೇಳಿದ್ದು ನಿಜಾನೇ ಮಾಮ್. ಅವಳು ಮಣ್ಣೇ ಇರ್ಬೋದು, ನಾವು ಬಂಗಾರನೇ ಇರ್ಬೋದು. ಆದ್ರೆ ಆ ಮಣ್ಣಲ್ಲಿ ಯಾವ ಬೀಜ ಹಾಕಿದ್ರೂ ಮೊಳಕೆ ಬರುತ್ತೆ. ನಮ್ ಬಂಗಾರದಲ್ಲಿ ಏನು ಬೆಳೆಯಲ್ಲ. ಅದಕ್ಕೆ ಅವಳಿಗೆ ಅಷ್ಟು ಐಡಿಯಾಸ್ ಬರುತ್ತೆ. ನಾವೇನ್ ಪ್ಲಾನ್ ಮಾಡಿದ್ರು ಫೇಲ್ ಆಗ್ತೀವಿ. ಅಂದ್ರೆ ವರುಣ ಯಾಗದ ಹಿಂದೆ ಅವಳ ಕೈ ಇದೆ ಅಂತ್ಯ ನಿತ್ಯ? ಗ್ಯಾರಂಟಿ ಇದೆ ಮಾಮ್. ಅದಕ್ಕೆ ಅವಳು ಅಷ್ಟು ಕಾನ್ಫಿಡೆಂಟ್ ಆಗಿ ನಿನಗೆ ಚಾಲೆಂಜ್ ಮಾಡಿದ್ದು, ಹೇಳಿದ ಹಾಗೆ ನಮ್ಮನ್ನ ತಡೆದಿದ್ದು. ಆದ್ರೆ ಇಷ್ಟು ಕಡಿಮೆ ಟೈಮಲ್ಲಿ ಊರಿನ ಜನರನ್ನ ಹೇಗ್ ಮ್ಯಾನೇಜ್ ಮಾಡಿರ್ತಾಳೆ? ಎಷ್ಟಾದ್ರೂ ಹಳ್ಳಿಯೋಳಲ್ವಾ ಮಾಮ್? ಆ ವಿಲೇಜ್ ಇಂಟೆಲಿಜೆನ್ಸ್ ತೋರಿಸಿದಾಳೆ. ವರುಣ ಯಾಗದ ಹೆಸರಲ್ಲಿ ಶಾಸ್ತ್ರಿಗಳು ಬರೋವರೆಗೂ ನಮ್ಮನ್ನ ತಡೆದು ಆ ಮುದ್ಕ ಬಂದಾಗ ಶಾಪದ ಬಗ್ಗೆ ತಿಳ್ಕೊಂಡು ನಮಗ್ ಯಾರಿಗೂ ಹೇಳ್ದೆ ಓಡ್ ಹೋಗ್ತಾಳೆ. ಇದೇ ಆಗೋದು. ಹೋಗ್ಲಿ, ಶಾಸ್ತ್ರಿಗಳು ಬರೋವರೆಗೂ ಎಲ್ಲರೂ ಇಲ್ಲೇ ಇರ್ತೀವಿ ಅಂತ ಅನ್ಕೋ. ಈ ಟೈಮ್ನ ನಾವು ವೇಸ್ಟ್ ಮಾಡಲ್ವಲ್ಲ. ಅವರಿಬ್ರು ಫಸ್ಟ್ ನೈಟ್ ಪ್ಲಾನ್ ಮಾಡೋಣ. ಅದೇನಾದ್ರೂ ಮುಗ್ದು ಹೋದ್ರೆ ಆಮೇಲೆ ಆ ಗಂಗಾ ಯಾವ ವಿಷಯ ತಿಳ್ಕೊಂಡ್ರು ನಮಗೇನ್ ಭಯ ಇಲ್ಲ. ಹಾಗನ್ಕೊಂಡ್ರು ಇಷ್ಟು ದಿನ ನಡೆದಿರೋದು 2 ದಿನದಲ್ಲಿ ಹೇಗಾಗತ್ತೆ ಮಾಮ್? ಆ ಮನೆಗೆ ಶಾಪ ಹುಟ್ಟಿದ್ದು ಈ ಊರಲ್ಲೇ. ಆ ಮನೆ ಸೊಸೆಯರು ತುಂಬಾ ಜನ ಸತ್ತಿದ್ದು ಈ ಊರಲ್ಲೇ. ತಾಯ್ತದ ರೂಪದಲ್ಲಿ ಗಂಗಾ ಕುತ್ತಿಗೆ ತಾಳಿ ಬಿದ್ದಿದ್ದು ಈ ಊರಲ್ಲೇ. ಸೊ ವಾಟ್ ಮಾಮ್? ಶಾಪದ ಬಗ್ಗೆ ತಿಳ್ಕೊಳಕ್ಕೋಸ್ಕರ ಗಂಗಾ ಇಲ್ಲಿಗೆ ಬಂದಿದ್ದಾಳೆ ಅಂತ ನಾವ್ ಅನ್ಕೊಂಡ್ವಿ. ಬಹುಶಃ ಶಾಪಾನೇ ಅವರನ್ನ ಇಲ್ಲಿಗೆ ಕರ್ಸಿದ್ಯೋ ಏನೋ. ಯಾರ್ಗೆ ಎಲ್ಲಿ ಸಾವು ಬರ್ತಿರತ್ತೋ ಎಲ್ಲೇ ಇದ್ರೂ ಕೊನೆಗೆ ಅಲ್ಲಿಗೆ ಬರ್ತಾರಂತೆ. ಅದನ್ನೇ ವಿಧಿ ಅಂತಾರೆ. ಗಂಗಾನ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದು ಕೂಡ ಆ ವಿಧಿನೇ ಏನು ಯಾರಿಗ್ ಗೊತ್ತು. ಕಾಲಕ್ಕೂ ಕೂಡ ಕೆಲವು ಲೆಕ್ಕ ಇರತ್ತೆ ನಿತ್ಯ. ನಾವು ಕ್ಷಣಗಳು, ನಿಮಿಷಗಳು, ಗಂಟೆಗಳು, ದಿನಗಳು, ವಾರಗಳು, ತಿಂಗಳುಗಳು, ವರ್ಷಗಳು ಅಂತ ಕಾಲ ಕಳೆದ್ರೆ ಕಾಲ ನಮ್ಮನ್ನ ಜನನ ಮರಣದಿಂದ ಅಳಿಯತ್ತೆ. ಈ ಟೈಮ್ ಅನ್ನೋದು ಒಂದು ಬ್ಲ್ಯಾಕ್ ಹೋಲ್ ತರದ್ದು. ಅದ್ರೊಳಗಡೆ ನಾವು ಹೋಗ್ತೀವಿ ಹೊರತು ವಾಪಸ್ ಬರಕ್ಕಾಗಲ್ಲ. ಗಂಗಾನು ಹಾಗೆ ಕಾಲಚಕ್ರದಲ್ಲಿ ಸಿಕ್ಕದವಳು. ನಮ್ಮಿಂದ ತಪ್ಪಿಸ್ಕೊಂಡ್ರು
ಮೃತ್ಯುವಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಇದು ಫಿಲಾಸಫಿ ಅಲ್ಲ, ಗಂಗಾ ಫೇಟ್. ಓಕೆ ಮಾಮ್, ನೀನು ಹೇಳಿದ್ದನ್ನ ಬಿಲೀವ್ ಮಾಡ್ತೀನಿ. ನೀನು ಹೇಳ್ದಾಗೆ ಯಾಗ ಮುಗಿಯೋದ್ರಲ್ಲಿ ಅವ್ರ ಫಸ್ಟ್ ನೈಟು ಸೆಕೆಂಡ್ ನೈಟು ಮುಗಿಬೇಕು. ಒಂದು ವೇಳೆ ನಡೀದೇ ಇದ್ರೆ ಪ್ಲಾನ್ ಬಿ ಏನು? ಶಾಸ್ತ್ರಿಗಳ ಸಾವು. ಗಂಗಾ ಜೈ ಸೇರ್ದೆ ಹೋದ್ರೆ ಶಾಸ್ತ್ರಿಗಳನ್ನ ಮಣ್ಣಲ್ಲಿ ಸೇರ್ಸೋಣ. ಏನಜ್ಜಿ ನೀವು ಹೇಳೋದು? ಆ ಶಾಸ್ತ್ರಿಗಳು ಹೋಗಿದ್ದು ಪಕ್ಕದೂರ್ಗೋ ಇನ್ನೆಲ್ಗೋ ಅಲ್ಲ ಕಣೋ, ಕಾಶಿಗೆ. ಯಾಕೆ? ತನ್ನ ಪಿತೃ ದೇವತೆಗಳಿಗೆ ಪ್ರತಿ ವರ್ಷ ಕೊಡೋ ತರ್ಪಣಕ್ಕೆ. ಆ ಪಿತೃ ದೇವತೆಗಳು ಇನ್ಯಾರು ಅಲ್ಲ, ನಮ್ಮ ವಂಶಕ್ಕೆ ಶಾಪ ಕೊಟ್ಟಿರೋ ಪುರೋಹಿತರು ಮತ್ತೆ ಅವ್ರ ಹೆಂಡತಿ. ನಾನು ಅನುಭವಿಸ್ತಾ ಇರೋ ಸತಿವಿಯೋಗನ ನೀನು ಅನುಭವಿಸು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಇದೇ ನನ್ನ ಶಾಪ. ನಮ್ಮನೆ ಸೊಸೆಯರ್ ಸಾವೆಲ್ಲ ಹೆಚ್ಚು ಕಮ್ಮಿ ಈ ಸಮಯದಲ್ಲೇ ನಡೆದಿದೆ. ಅವ್ರ ತರ್ಪಣ ಕೊಡೋಕ್ ಮುಂಚೆ ಒಬ್ಬೊಬ್ರಾಗಿ ಇಲ್ಲೇ ಸತ್ತು ಹೋದ್ರು. ನಿನ್ ಹೆಂಡತಿ, ನನ್ನ ಮಗಳು, ನಮ್ಮತ್ತೆ, ಅವರತ್ತೆ ಎಲ್ರೂ ಈ ಊರಲ್ಲೇ ಇಂಥ ಸಮಯದಲ್ಲೇ ಸತ್ತು ಹೋದ್ರು. ಅದಕ್ಕೆ ಜೈ ನಿತ್ಯಾನ ಇಂಥ ಸಮಯದಲ್ಲಿ ಈ ಊರಲ್ಲಿ ಇರಬೇಡ ಅಂದಿದ್ದು. ಅದಕ್ಕೆ ತಕ್ಷಣ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದು. ಅದಕ್ಕೆ ನಾನು ಸಾಯ್ತೀನಿ ಅಂತ ಹೆದರಿಸಿ ನಿತ್ಯಾನ ಕಾಪಾಡಬೇಕು ಅನ್ಕೊಂಡೆ. ಆದ್ರೆ ಆ ದೇವರು ಇನ್ನೇನೋ ಮಾಡ್ತಿದ್ದಾನೆ. ಈ ಮನೆ ಸೊಸೆನ ಬಲಿ ತಗೋಬೇಕು ಅಂತಾನೆ ಆ ದೇವರು ಅವ್ರನ್ನ ಇಲ್ಲಿ ಕರ್ಸ್ಕೊಂಡಿದ್ದಾನೆ. ಆ ಶಾಪನೆ ಅವ್ರಿಲ್ಲಿಗೆ ಬರೋ ಹಾಗೆ ಮಾಡಿದೆ. ವರುಣ ಯಾಗ ಮಾಡಿ ಊರಿನ ನೆಲ ತಡೆಯೋದು, ಶಾಪಕ್ಕೆ ನಿತ್ಯನ ಬಲಿ ಕೊಟ್ಟು ನಮ್ಮ ಕಣ್ಣನ್ನ ಕಣ್ಣೀರಿಂದ ತೊಳ್ಕೋಬೇಕು. ಅರ್ಥ ಆಗ್ತಿಲ್ಲ ಜನಾರ್ದನ್. ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಭಯ ಆಗ್ತಿದೆ ಕಣೋ. ಹೆದರ್ಕೊಂಡು ನಾವೇನು ಮಾಡೋಕ್ಕಾಗೋದಿಲ್ಲ ಅಜ್ಜಿ. ವರುಣ ಯಾಗ ಮಾಡಿಸ್ತೀವಿ ಅಂತ ಜೈ ಅವ್ರಿಗೆ ಮಾತು ಕೊಟ್ಟಿದ್ದಾನೆ. ಯಾಗ ಮಾಡದೆ ಹೊರಟೋದ್ರೆ ಊರ್ ಜನರ ದೃಷ್ಟಿಯಲ್ಲಿ ನಾವು ಕೆಟ್ಟವರಾಗ್ತೀವಿ. ಎಲ್ಲಕ್ಕೂ ದೇವ್ರಿದ್ದಾನೆ, ಧೈರ್ಯವಾಗಿರಿ. ದೇವ್ರೇ ನಮ್ಮ ಮೇಲೆ ಭಾರ ಹೊರಿಸಿರುವಾಗ ಮತ್ತೆ ಆ ಭಾರನ ದೇವ್ರು ಹೇಗೋ ಕೊಡೋದು? ಈಗ ನಿತ್ಯನ ಆ ದೇವ್ರೇ ಕಾಪಾಡಬೇಕು. ಏನ್ ಸರ್ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ? ವರುಣ ಯಾಗ ಮಾಡಿದ್ರೆ ಮಳೆ ಬರುತ್ತಾ ಇಲ್ವಾ ಅಂತನಾ? ಸುಮ್ನಿರಯ್ಯ ಸಾಕು. ಮಳೆ ಬರ್ದೇ ಇದ್ರೆ ಬೋರ್ ಹಾಕ್ಸಿ ನೀರ್ ಕೊಡಿಸ್ತೀನಿ. ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಮತ್ತೆ ಇನ್ನೇನ್ ಪ್ರಾಬ್ಲಮ್ ಸರ್? ಹ್ಯಾಪಿಯಾಗಿ ಹನಿಮೂನ್ ಮಾಡ್ಕೊಳ್ಳೋಣ ಅಂತ ನಿತ್ಯ ನಾನು ಊರಿಗೆ ಬಂದ್ರೆ ನಮ್ ಹಿಂದೆ ಫ್ಯಾಮಿಲಿನೇ ಪೂರ್ತಿ ಬಂದಿದೆ, ನಿನ್ನೂ ಸೇರಿಸಿ. ನಿತ್ಯನ ಹತ್ರ ಮಾತಾಡೋದಿರ್ಲಿ, ಅಟ್ಲೀಸ್ಟ್ ನೋಡೋದು ಕಷ್ಟ ಆಗಿದೆ. ಅಲ್ಲಿ ನೋಡಿದ್ರೆ ಅತ್ತೆ, ಇಲ್ಲಿ ನೋಡಿದ್ರೆ ಮಾವ, ಹಿಂದೆ ನೋಡಿದ್ರೆ ಚಿಕ್ಕಮ್ಮ, ಮುಂದೆ ನೋಡಿದ್ರೆ ಡ್ಯಾಡಿ. ಒಂದ್ ಕಡೆ ನಮ್ಮ ಆಂಟಿ, ಇನ್ನೊಂದ್ ಕಡೆ ಆ ಫಾತಿಮಾ. ಎಲ್ರು ಸೇರಿ ನನ್ಗೆ ಅಷ್ಟ ದಿಗ್ಬಂಧನ ಹಾಕಿದ್ದಾರೆ. ಅದೇನ್ ದೊಡ್ಡ ಪ್ರಾಬ್ಲಮ್ ಅಲ್ಲ ಬಿಡಿ ಸರ್. ಹಾಗಾದ್ರೆ ನಿತ್ಯನ ಹೇಗ್ ನೋಡ್ಬೋದು ಒಂದು ಐಡಿಯಾ ಕೊಡಯ್ಯ. ಮತ್ತೆ ನನಗೆ ತಂದಿಟ್ರಲ್ಲ. ಮತ್ತೆ ನೀನ್ ಯಾಕೆ ಇಲ್ಲಿಗೆ ಬಂದೆ? ಹಾಗಾದ್ರೆ ಒಂದ್ ಕೆಲಸ ಮಾಡಿ ಸರ್. ಪೂರ್ವ ಕಾಲದಲ್ಲಿ ರಾಜರಿಗೆ ಇಂತ ಸಮಸ್ಯೆ ಬಂದ್ರೆ ತಮ್ಮ ರಾಣಿಗಳಿಗೆ ಪಾರಿವಾಳದ ಹತ್ರ ಸಂದೇಶ ಕಳಿಸ್ತಿದ್ರು. ನೀವು ಕೂಡ ಹಾಗೆ ಪ್ಲಾನ್ ಮಾಡಿ ಸರ್. ಈಗ ನಾನು ಗಿಳಿನ ಪಾರಿವಾಳನ ತಂದು ಎಲ್ಲಿಂದ ಕಳ್ಸೋದು? ನಿತ್ಯನ ನೋಡೋ ದಾರಿ ಹೇಳು ಅಂತಂದ್ರೆ ನೆನ್ನೆ ದ್ವಾಪರಿಗೂ ಕಳಿಸ್ದೆ, ಇವತ್ತು ರಾಜರ ಕಾಲಕ್ಕೆ ಹೋಗುಂತೀಯ. ನೀನ್ ನಾನಿನೋ ಗೋಣಿನೋ ನನಗೊಂದು ಗೊತ್ತಾಗ್ತಿಲ್ಲ. ಸರಿ ನನ್ ಕಷ್ಟ ನಾನು ನೋಡ್ಕೋತೀನಿ, ಹೋಗ್ ನಿನ್ ಕೆಲ್ಸ ನೋಡ್ಕೋ. ಸಾರಿ ಸರ್.
ನಾನೇ ಹೇಳಿದ ಪ್ಲಾನ್ ಓಲ್ಡೇ ಅನ್ಸಿದ್ರು ವರ್ಕೌಟ್ ಆಗೋ ಹಾಗಿದೆ. ಇವಾಗ ಪಾರಿವಾಳ ಇಲ್ದಿದ್ರು ಪೇಪರಲ್ಲಾದ್ರೂ ಮೆಸೇಜ್ ಕಳಿಸ್ತೀನಿ. ಎಸ್. ಈಗಷ್ಟೇ ಮನೆ ಎಲ್ಲ ಗುಡ್ಸಾಯ್ತು, ಈ ಕಸ ಎಲ್ಲಿಂದ ಬಂತು? ಇದೇನೋ ಲೆಟರ್ ಇದ್ದಾಗಿದೆ, ಯಾರು ಹಾಕಿದಾರಿಲ್ಲಿ? ಅದು ನಾನೇ, ಅದು ನಾನೇ, ಅದು ನಾನೇನೆ ಮೀನಾಕ್ಷಿ. ಇವನ್ ಕೊಬ್ಬು ನೋಡು, ನಿನ್ ಹೆಂಡತಿ ಹೆಸರಿಟ್ಕೊಂಡಿದ್ದಕ್ಕೆ ನನ್ನನ್ನೇ ಸತಾಯಿಸ್ತೀಯಾ? ಕಾಗದ ಎಸ್ಬಿಟ್ಟು ನಗ್ತಾ ಹೋಗ್ತಾವಳಲ್ಲ ಇವಳು. ಏನಿದೆ ಇದ್ರಲ್ಲಿ? ಸಂಜೆ 7:15 ಮನೆಯಿಂದಿರೋ ಮರದ ಹತ್ರ ಬರ್ಬೇಕಾ? ಇವಳಿಗೆ ಇದ್ಯಾ ಹೋಗೋ ಕಾಲ? ನನ್ನ ಹೆಂಡತಿ ಹೆಸರಿದ ಮಾತ್ರಕ್ಕೆ ನಾನು ಇವಳಿಂದ ಬರ್ತೀನಿ ಅನ್ಕೊಂಡ್ಲ? ಮನೆಯಿಂದಿರೋ ಮರದ ಹತ್ರ ಬರ್ಬೇಕಾ? ಬಾ ನೀನ್ ಬಾ, ಅಲ್ಲಿ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಚಾಚಾ, ಈ ಹಳೆ ಕಾಲದ ಮನೆಯಲ್ಲಿ ಇದೇ ಸಮಸ್ಯೆ. ಯಾವಾಗ್ಲೂ ಏನೋ ಒಂದ್ ಮೇಲೆ ಬೀಳ್ತಾನೇ ಇರುತ್ತೆ. ಪೇಪರಾ ಒಳ್ಳೇದಾಯ್ತು, ಮನೆ ಬೀಳ್ಲಿಲ್ಲ. ಮನೆ ಬಿದ್ರೆ ತಲೆ ಹೊಡಿತಿತ್ತು. ಏನೋ ಬರ್ದಿರೋ ಆಗಿದೆ. ಇದನ್ನ ನನ್ ಮೇಲೆ ಎಸ್ದಿದ್ಯಾರು? ಅಮಿತಾಬ್ ಬಚ್ಚನ್ ಜೊತೆ ಅನುಷ್ಕಾ ಶರ್ಮಾ ಆಕ್ಟ್ ಮಾಡೋ ಹಾಗೆ ಏನಾದ್ರೂ ನನ್ ಗ್ಲಾಮರ್ ಕಡಿಮೆ ಆಗ್ಲಿಲ್ಲ ಅಂತಾಯ್ತು. ಬಂದಿರೋ ಆಫರ್ ಬಿಡೋದು ಯಾಕೆ? ಹೇಳಿದ ಟೈಮ್ಗೆ ಪೌಡರ್ ಹಚ್ಕೊಂಡು ಹೋದ್ರಾಯ್ತು. ಇವನಿಗೆ ಪೌಡರ್ ಪ್ರಸಾದ್ ಅಲ್ಲ, ಜೊಲ್ಲು ಪ್ರಸಾದ್ ಅಂತ ಹೆಸರಿಡ್ಬೇಕಾಗಿತ್ತು. ಅದೇನು ಅಂತ ಹೀಗಾಡ್ತಾನೋ ಈ ಮನುಷ್ಯ. ಏನಿದು? ಯಾರು ಇದನ್ ಬರ್ದಿದ್ದು? ಓಕೆ, ಓಕೆ.